ಪ್ರಾಚೀನ ಭಾರತದ ಇತಿಹಾಸದ ಅಧ್ಯಯನಕ್ಕೆ ಇರುವ ಆಧಾರಗಳು ಅನ್ನುವಂತಹ ಸಬ್ಜೆಕ್ಟ್ ಬಗ್ಗೆ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಒಂದು ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳು ಒಂದು ಪ್ರಕಾರ, ಎರಡನೇದು ಪುರಾತತ್ವ ಆಧಾರಗಳು ಅಥವಾ ಆರ್ಕಿಯಾಲಜಿಕಲ್ ಸೋರ್ಸಸ್ ಎರಡನೆಯ ಆಧಾರ. ನಾನು ಇವತ್ತು ಪ್ರಾಚೀನ ಭಾರತದ ಇತಿಹಾಸದ ಅಧ್ಯಯನಕ್ಕೆ ಇರ್ತಕ್ಕಂಥ ಪುರಾತತ್ವ ಆಧಾರಗಳು ಯಾವ್ಯಾವು ಮತ್ತು ಅವು ಹೇಗೆ ಭಾರತದ ಇತಿಹಾಸದ ಅಧ್ಯಯನಕ್ಕೆ ಆಧಾರಗಳನ್ನು ಒದಗಿಸ್ತವೆ ಅನ್ನುವಂತಹ ವಿಷಯದ ಬಗ್ಗೆ ನಾನೀಗ ಹೇಳ್ತಾ ಇದ್ದೀನಿ. ಸೊ ಆಧಾರದಲ್ಲಿ ಎರಡನೆಯ ಭಾಗವಾಗಿರ್ತಕ್ಕಂಥ ಪುರಾತತ್ವ ಆಧಾರಗಳು ಅಂತ ನಾವು ಇದನ್ನು ನೋಡ್ತೀವಿ. ಸೊ ಪುರಾತತ್ವ ಆಧಾರಗಳಲ್ಲಿ ಹೇಗೆ ಸಾಹಿತ್ಯ ಆಧಾರಗಳನ್ನು ನಾವು ದೇಸಿ ಸಾಹಿತ್ಯ ಆಧಾರಗಳು ಮತ್ತು ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಎರಡು ಭಾಗವಾಗಿ ವಿಂಗಡಿಸ್ತೀವಿ, ಹಾಗೆಯೇ ಪುರಾತತ್ವ ಆಧಾರಗಳು ಅಥವಾ ಆರ್ಕಿಯಾಲಜಿಕಲ್ ಸೋರ್ಸಸ್ ಅನ್ನುವಂತಹ ಈ ಒಂದು ವಿಷಯವನ್ನು ಕೂಡ ನಾವು 4 ಪಾಯಿಂಟ್ಗಳನ್ನು ಇದರಲ್ಲಿ ನೋಡ್ತೀವಿ. ಸೊ ಒಂದು ಉತ್ಖನನ ಅಥವಾ ಎಕ್ಸ್ಕವೇಷನ್ ರಿಪೋರ್ಟ್ಸ್ ಅಂತ ನಾವು ಒಂದನ್ನು ನೋಡ್ತೀವಿ, ಮತ್ತೆ 2 ಶಾಸನಗಳು ಅಥವಾ ಇನ್ಸ್ಕ್ರಿಪ್ಷನ್ಸ್ ಅಂತ ಎರಡನೇದನ್ನು ನೋಡ್ತೀವಿ, ಮತ್ತೆ 3 ನಾಣ್ಯಗಳು ಅನ್ನುವಂಥದ್ದನ್ನು ನೋಡ್ತೀವಿ, ಮತ್ತೆ 4 ಸ್ಮಾರಕಗಳು. ಅಂದ್ರೆ ಪುರಾತತ್ವ ಆಧಾರಗಳು ಅಥವಾ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತಂದ್ರೆ ಭೂ ಉತ್ಖನನ ಆಧಾರಗಳು 1, ಶಾಸನಗಳು 2, ನಾಣ್ಯಗಳು 3 ಮತ್ತು ಸ್ಮಾರಕಗಳು 4. ಈ 4 ವಿಧದ ಆಧಾರಗಳನ್ನ ನಾವು ಪುರಾತತ್ವ ಆಧಾರಗಳು ಅಥವಾ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಕರಿತೀವಿ. ಈ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಥವಾ ಪುರಾತತ್ವ ಆಧಾರಗಳು ಹೇಗೆ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಆಧಾರಗಳನ್ನು ಒದಗಿಸ್ತವೆ ಅನ್ನುವಂಥದ್ದನ್ನ ನಾವು ಈಗ ನೋಡ್ತೀವಿ. ನಾವೇನು ಆರ್ಕಿಯಾಲಜಿ ಅನ್ನುವಂತಹ ಒಂದು ವರ್ಡ್ ಅನ್ನು ನೋಡ್ತೀವಿ. ಈ ಆರ್ಕಿಯಾಲಜಿ ಅನ್ನುವಂತಹ ಇಂಗ್ಲಿಷ್ ಪದ, ಆಂಗ್ಲ ಪದ, ಇದು ಲ್ಯಾಟಿನ್ ಪದದ ಮೂಲದಿಂದ ಬಂದಿರತಕ್ಕಂಥದ್ದು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ಆರ್ಕಿಯೋಸ್ ಮತ್ತು ಲಾಜಿ ಅನ್ನುವಂತಹ ಈ ಲ್ಯಾಟಿನ್ ಭಾಷೆಯ ಪದದ ಮೂಲದಿಂದ ಬಂದಂಥದ್ದು ಇಂಗ್ಲಿಷ್ನ ಆರ್ಕಿಯಾಲಜಿ ಅನ್ನೋದು. ಲ್ಯಾಟಿನ್ ಭಾಷೆಯಲ್ಲಿ ಆರ್ಕಿಯೋಸ್ ಅಂತಂದ್ರೆ ಹಳೆಯ ವಸ್ತುಗಳು, ಲಾಜಿ ಅಂತಂದ್ರೆ ಅಧ್ಯಯನ ಅಂತಲೂ ಇರೋದ್ರಿಂದ ಸೊ ಅದನ್ನು ನಾವು ಇಂಗ್ಲಿಷ್ ಅಲ್ಲಿ ಆರ್ಕಿಯಾಲಜಿ ಅಂತ ನಾವು ಅದನ್ನ ಕರೀತೀವಿ. ಸೊ ಆರ್ಕಿಯಾಲಜಿ ಅಂತಂದ್ರೆ ಹಳೆಯ ವಸ್ತುಗಳನ್ನ ಕುರಿತು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಅಂತೀವಿ. ಹಾಗಾದ್ರೆ ಭಾರತದಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಅಥವಾ ಆರ್ಕಿಯಾಲಜಿಕಲ್ ಸ್ಟಡಿ ಇದು ಯಾವ ರೀತಿ ಪ್ರಾರಂಭ ಆಯಿತು ಅಂತ ನಾವು ನೋಡಿದ್ರೆ, ಭಾರತದಲ್ಲಿ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿದ್ರು ಅಥವಾ ಆರ್ಕಿಯಾಲಜಿ ಸ್ಟಡಿಯನ್ನ ಆರಂಭ ಮಾಡತಕ್ಕಂಥ ಈ ಒಂದು ಕೆಲಸವನ್ನ ಮಾಡಿದ್ರು. ಈ ಕ್ರೆಡಿಟ್ ನಮ್ಮ ಯುರೋಪಿಯನ್ಗೆ ಸಲ್ಲುತ್ತದೆ. ಸೊ ಅದರಲ್ಲೂ ಮುಖ್ಯವಾಗಿ ಇಂಗ್ಲಿಷ್ ಅಥವಾ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಅಥವಾ ಭಾರತವನ್ನು ಆಳ್ವಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರು ಈ ಹಳೆಯ ವಸ್ತುಗಳನ್ನ ಅಥವಾ ಸ್ಮಾರಕಗಳಿರ್ಬೋದು, ಶಾಸನಗಳಿರ್ಬೋದು, ನಾಣ್ಯಗಳಿರ್ಬೋದು, ಭೂ ಉತ್ಖನನವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಈ ರೀತಿಯ ಹಳೆಯ ವಸ್ತುಗಳ ಅಥವಾ ಪಳೆಯುಳಿಕೆಗಳ ಕುರಿತು ಅಧ್ಯಯನವನ್ನ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಅಂತ ಒಂದು ಸಂಪ್ರದಾಯವನ್ನು ಪ್ರಾರಂಭ ಮಾಡಿದ್ದು ಭಾರತದಲ್ಲಿ ಇಂಗ್ಲಿಷರು ಅನ್ನುವಂಥ ಮಾಹಿತಿ ನಮಗೆ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲಿ 1784ರಲ್ಲಿ ಸರ್ ವಿಲಿಯಂ ಜೋನ್ಸ್ ಅನ್ನುವಂತಹ ಒಬ್ಬ ಆಂಗ್ಲ ಹೈಕೋರ್ಟ್ ನ್ಯಾಯಾಧೀಶರು ಬಂಗಾಳದಲ್ಲಿ ಒಂದು ಸಂಸ್ಥೆಯನ್ನ ತೆರೆದಿದ್ದಾರೆ. 1784ರಲ್ಲಿ ಸರ್ ವಿಲಿಯಂ ಜೋನ್ಸ್ ಅನ್ನುವಂತಹ ಈ ಕಲ್ಕತ್ತಾದ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಂತಹ ಇವರು ಬಂಗಾಳದಲ್ಲಿ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನುವಂತಹ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಸೊ ಆ ಸಂಸ್ಥೆಯ ಮೂಲಕ ಅವಶೇಷಗಳನ್ನು ಕುರಿತು ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಅದನ್ನ ಅವಶೇಷಗಳ ಮೇಲಿನ ಶಾಸ್ತ್ರೀಯ ಅಧ್ಯಯನದ ಆರಂಭ ಅಂತ ನಾವು ಅದನ್ನು ಕರಿತೀವಿ. ಹಾಗಾಗಿ ಈ ಆರ್ಕಿಯಾಲಜಿಕಲ್ ಸ್ಟಡೀಸ್ ಅನ್ನ ಭಾರತದಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದು ಸರ್ ವಿಲಿಯಂ ಜೋನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ.
ಇದು ಏಸಿಯಾಟಿಕ್ ಸೊಸೈಟಿಯ ಮೂಲಕ ಉತ್ತರ ಭಾರತದ ಹಲವಾರು ಒಂದು ಪ್ರಾಚೀನ ನಿವೇಶನಗಳಲ್ಲಿ ಈ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದನ್ನ ಇವರು ಪ್ರಾರಂಭ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದಂತಹ ಒಂದು ಘಟನೆ ಏನಾಗುತ್ತೆ ಅಂತಂದ್ರೆ 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ಸ್ ಅನ್ನುವಂತಹ ಈ ಅಂಗ ವಿದ್ವಾಂಸ ಮೊಟ್ಟ ಮೊದಲಿಗೆ ಅಶೋಕನ ಶಿಲಾಶಾಸನವನ್ನ ಓದುವಂತಹ ಒಂದು ಕೆಲಸವನ್ನ ಇವರು ಮಾಡ್ತಾರೆ. ಸೊ ಅಶೋಕನ ಬ್ರಾಹ್ಮಿ ಭಾಷೆಯ ಶಾಸನವನ್ನ ಮೊಟ್ಟ ಮೊದಲಿಗೆ ಜೇಮ್ಸ್ ಪ್ರಿನ್ಸೆಪ್ಸ್ ಅನ್ನುವಂತಹ ಈ ವಿದ್ವಾಂಸ 1837ರಲ್ಲಿ ಓದಿ ಆ ಒಂದು ವಿಷಯವನ್ನ ಏಸಿಯಾಟಿಕ್ ಸೊಸೈಟಿಯ ಪತ್ರಿಕೆಗಳಲ್ಲಿ ಮೊಟ್ಟ ಮೊದಲಿಗೆ ಅದನ್ನ 1837ರಲ್ಲಿ ಅದನ್ನ ವರದಿಯನ್ನು ಪ್ರಕಟ ಮಾಡ್ತಾರೆ. ಸೊ ಆ ನಂತರನೇ ನಮಗೆ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಚಕ್ರವರ್ತಿ, ಭಾರತದಲ್ಲಿ ತನ್ನದೇ ಆದ ಇತಿಹಾಸವನ್ನು ಹೊಂದಿರತಕ್ಕಂಥ ಅಶೋಕ ಚಕ್ರವರ್ತಿಯ ಒಂದು ಚರಿತ್ರೆ ನಂತರನೇ ಬೆಳಕಿಗೆ ಬಂತು ಗೊತ್ತಾಗುತ್ತೆ. ಆನಂತರ ಹೀಗೆನೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಥವಾ ಈ ಅಧ್ಯಯನಗಳು ನಡೀತಾ ಹೋದಂಗೆ 1862ರಲ್ಲಿ ಅಂದಿನ ಇಂಗ್ಲೆಂಡ್ ಗವರ್ನಮೆಂಟ್ ಏನ್ ಮಾಡ್ತದೆ, ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅನ್ನುವಂತಹ ಈ ವ್ಯಕ್ತಿಯನ್ನ ಪುರಾತತ್ವ ಇಲಾಖೆಯ ಅಧಿಕಾರಿಯಾಗಿ ನೇಮಕ ಮಾಡಿ ಅವರನ್ನ ಭಾರತದಲ್ಲಿ ಈ ಆರ್ಕಿಯಾಲಜಿಕಲ್ ಸ್ಟಡೀಸ್ ಅನ್ನ ಮಾಡಲಿಕ್ಕೆ ನಿಯೋಜನೆಯನ್ನ ಮಾಡ್ತಾರೆ. 1862ರಲ್ಲಿ ಬ್ರಿಟನ್ ಸರ್ಕಾರದ ಮೂಲಕ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಪುರಾತತ್ವ ಇಲಾಖೆಯ ಅಧಿಕಾರಿಯಾಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದರೆ ಭಾರತದ ಹಲವಾರು ಪ್ರಾಚೀನ ನಿವೇಶನಗಳಲ್ಲಿ ಈ ಅಧ್ಯಯನಗಳನ್ನು ಕೈಗೊಳ್ಳುತ್ತದೆ. ಸಾಂಚಿ, ಸಾರನಾಥ, ಗಯ, ತಕ್ಷಶಿಲೆ ಇಂಥ ಕಡೆ ಸಂಶೋಧನೆಗಳನ್ನ ಮಾಡಿ ಹಲವಾರು ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೈಗೊಳ್ಳುತ್ತದೆ. ಸೊ ಈ ರೀತಿ ಈ ಘಟನೆಗಳ ಆಗ್ತಾ ಇದ್ದಂಗೆ ಲಾರ್ಡ್ ಕರ್ಜನ್ ಭಾರತದ ವೈಸ್ರಾಯ್ ಆದಂತಹ ವೇಳೆಗೆ 1906ಕ್ಕೆ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನೆ, ಮೊಟ್ಟ ಮೊದಲಿಗೆ ಭಾರತದಲ್ಲಿ ಅವನು ಪುರಾತತ್ವ ಇಲಾಖೆ ಅನ್ನುವಂತಹ ಒಂದು ಸ್ವತಂತ್ರವಾದಂತಹ ಇಲಾಖೆಯಲ್ಲಿ ಅಂತ ಸ್ಥಾಪನೆ ಮಾಡ್ತಾನೆ. ಸೊ ಲಾರ್ಡ್ ಕರ್ಜನ್ ವೈಸ್ರಾಯ್ ಆಗಿ ಈ ಕೆಲಸವನ್ನ ಮಾಡಿದ ನಂತರದಲ್ಲಿ ಆ ಪ್ರಾಚ್ಯ ವಸ್ತುಗಳ ಅಧ್ಯಯನ ಅಥವಾ ಪುರಾತತ್ವ ಇಲಾಖೆಯ ಮೂಲಕ ಈ ಒಂದು ಕೆಲಸ ಆರ್ಕಿಯಾಲಜಿಕಲ್ ಸ್ಟಡೀಸ್ ಕೆಲಸಗಳನ್ನ ಅವನು ಕೈಗೆತ್ತಿರ್ತಾರೆ. ಸೊ ಈ ಒಂದು ಸಂಸ್ಥೆಗೆ ಪುರಾತತ್ವ ಇಲಾಖೆಗೆ ಮೊಟ್ಟ ಮೊದಲ ನಿರ್ದೇಶಕರಾಗಿ ನೇಮಕಗೊಳ್ಳತಕ್ಕಂಥದ್ದು ಸರ್ ಜಾನ್ ಮಾರ್ಷಲ್. ಸೊ 1904 1906ರ ಅವಧಿನಲ್ಲಿ ಈ ಸ್ವತಂತ್ರವಾಗಿ ಸ್ಥಾಪನೆ ಆಗ್ತಕ್ಕಂತಹ ಪುರಾತತ್ವ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮೂಲಕ ಸರ್ ಜಾನ್ ಮಾರ್ಷಲ್ ಇದರ ಮೊದಲನೇ ನಿರ್ದೇಶಕರಾಗಿ ಇವರು ಕೆಲಸವನ್ನು ಪ್ರಾರಂಭ ಮಾಡಿ ಹಲವಾರು ಸಂಶೋಧನೆಗಳನ್ನು ಮಾಡಿ ಭಾರತದ ಚರಿತ್ರೆಗೆ ಹೊಸ ಒಂದು ತಿರುವನ್ನು ನೀಡಿದ್ದಾರೆ. ಹಾಗಾದ್ರೆ ಹೇಗೆ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮೂಲಕ ಭೂ ಉತ್ಖನನಗಳು ಹೇಗೆ ಪ್ರಾರಂಭ ಆಯಿತು, ಯಾರ್ಯಾರನ್ನು ಕೈಗೊಂಡು ಆ ಎಲ್ಲ ಒಂದು ಅಧ್ಯಯನಗಳು ಹೇಗೆ ಭಾರತದ ಚರಿತ್ರೆಗೆ ಪುರಾತತ್ವ ಇಲಾಖೆಯ ಆಧಾರಗಳನ್ನು ನಮಗೆ ನೀಡುತ್ತವೆ ಅನ್ನೋದನ್ನು ನೋಡುತ್ತದೆ. ಮೊದಲನೇದಾಗಿ ಭೂ ಉತ್ಖನನ ಆಧಾರಗಳು, ಪುರಾತತ್ವ ಆಧಾರಗಳಲ್ಲಿ ಭೂ ಉತ್ಖನನ ಆಧಾರಗಳು ಹೇಗೆ ಭಾರತದ ಚರಿತ್ರೆಯ ಅಧ್ಯಯನಕ್ಕೆ ಆಧಾರಗಳನ್ನು ಒದಗಿಸುತ್ತವೆ ಅನ್ನೋದನ್ನು ನೋಡೋಣ. ಸೊ ಪುರಾತತ್ವ ಇಲಾಖೆಯ ಒಂದು ಮೂಲಕ ಭಾರತದ ಉತ್ತರ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ನಡೆದಂತಹ ಸಂಶೋಧನೆಗಳು ಭಾರತದ ಚರಿತ್ರೆಯನ್ನ ಕಟ್ಟುವ ಮತ್ತು ಹೊಸದಾಗಿ ಅದನ್ನು ಬರೆಯುವ ಒಂದು ಕೆಲಸಕ್ಕೆ ಮಹತ್ವದ ಆಧಾರವನ್ನು ಒದಗಿಸುತ್ತದೆ. ಭೂ ಉತ್ಖನನ ಹೇಗೆ ಪ್ರಾರಂಭ ಮಾಡ್ತವೆ ಅಂತಂದ್ರೆ ಪ್ರಾಚೀನ ನಿವೇಶನಗಳಲ್ಲಿ ಭೂಮಿಯಲ್ಲಿ ಉತ್ತೋಗಿರ್ತಕ್ಕಂಥ ಹಲವಾರು ಅವಶೇಷಗಳನ್ನು ಅಗೆದು ಹೊರತೆಗೆಯುವುದು ಅಥವಾ ನಗರಗಳ ಅವಶೇಷಗಳನ್ನು ಅಗೆದು ಹೊರತೆಗೆಯುವುದು, ಅಲ್ಲಿ ಸಿಗ್ತಕ್ಕಂಥ ವಸ್ತುಗಳ ಮೇಲೆ ಅಧ್ಯಯನಗಳನ್ನು ಮಾಡಿ ಅದನ್ನ ಆ ಅಧ್ಯಯನಗಳ ವರದಿಗಳ ಮೂಲಕ ನಾವು ಭಾರತದ ಚರಿತ್ರೆಯನ್ನ ಓದುವ ಅದನ್ನ ಅಧ್ಯಯನ ಮಾಡೋದಕ್ಕೆ ನಾವು ಬಳಸ್ಕೊಳ್ತೀವಿ. ಸೊ 1913ರಲ್ಲಿ ಡಾಕ್ಟರ್ ಸ್ಕೂಲರ್ ಅನ್ನುವಂತಹ ಸಂಶೋಧಕರು ಪಾಟಲಿಪುತ್ರದಲ್ಲಿ ಕೈಗೊಂಡಂತಹ ಒಂದು ಭೂ ಉತ್ಖನನದ ಮೂಲಕ ಪಾಟಲಿಪುತ್ರ ಮೌರ್ಯ ಸಾಮ್ರಾಜ್ಯದ ಅಥವಾ ಮೌರ್ಯರ ರಾಜಧಾನಿಯಾಗಿತ್ತು. ಮತ್ತೆ ಅಲ್ಲಿ ದೊರೆತಕ್ಕಂಥ ಹಲವಾರು ಅವಶೇಷಗಳು ಮೌರ್ಯರ ಇತಿಹಾಸದ ರಚನೆಗೆ ನಮಗೆ ಆಧಾರಗಳನ್ನು ಒದಗಿಸ್ತಾ ಬರ್ತವೆ. ಹಾಗೆಯೇ ನಳಂದ ಅನ್ನುವಂತಹ ಒಂದು ವಿಶ್ವವಿದ್ಯಾನಿಲಯವನ್ನು ಕೂಡ ಈಗೇನೆ
ಭೂ ಸಂಶೋಧನೆಯ ಮೂಲಕ ಅದನ್ನು ಪತ್ತೆ ಹಚ್ಚಲಾಗುತ್ತೆ. ಡಾಕ್ಟರ್ ಸ್ಕೂನರ್ ಮತ್ತಿತರ ಸಂಶೋಧಕರು ನಳಂದ